ಇಸ್ರಾಯೇಲರು ಹಲವು ಶತಮಾನಗಳಿಂದ ವಾಸ ಮಾಡ್ತಾ ಇದ್ದಂಥ ಐಗುಪ್ತ ದೇಶದಲ್ಲೇ ಈ ಕತೆ ಪ್ರಾರಂಭವಾಯಿತು. ಅಲ್ಲಿ ಇಸ್ರಾಯೇಲರ ಜನಾಂಗವು ಗುಲಾಮಗಿರಿಯ ಭಾರದಲ್ಲಿ ನರಳ್ತಾ ಇದ್ರು. ಇಸ್ರಾಯೇಲರು ಒಂದು ಕಾಲದಲ್ಲಿ ಈಜಿಪ್ಟ್ ದೇಶದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಬಂದರು. ತಮ್ಮ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನೋಡಿ ಆಗಿನ ಹೊಸ ಫರೋಹನಿಂದ ಅವರು ಗುಲಾಮಗಿರಿಯಾಗಿ ಮಾಡಲ್ಪಟ್ರು, ತುಳಿತಕ್ಕೊಳಗಾದ್ರು ಮತ್ತು ಹೊಡೆಯಲ್ಪಟ್ರು. ಅವರು ಬಿಡುಗಡೆಗಾಗಿ ದೇವರನ್ನ ಕೂಗಿ ಬೇಡಿಕೊಳ್ತಾನೇ ಇದ್ರು. ಹುಟ್ಟಿದ ಪ್ರತಿಯೊಂದು ಹಿಬ್ರು ಗಂಡು ಮಗುವನ್ನು ನೈಲ್ ನದಿಗೆ ಎಸಬೇಕಂತ ಫರೋಹ ಒಂದು ಭಯಂಕರವಾದಂಥ ಆಜ್ಞೆ ಹೊರಡಿಸಿದ. ಹುಟ್ಟಿದ ಪ್ರತಿಯೊಬ್ಬ ಹಿಬ್ರು ಗಂಡು ಮಗುವನ್ನು ನೈಲ್ ನದಿಗೆ ಎಸೆಯಿರಿ, ಎಲ್ಲಾ ಹೆಣ್ಣು ಮಕ್ಕಳನ್ನ ಬದುಕಲು ಬಿಡಿ, ಆದ್ರೆ ಹಿಬ್ರು ಸ್ತ್ರೀಯರಿಗೆ ಹುಟ್ಟಿದಂತಹ ಎಲ್ಲಾ ಗಂಡು ಮಕ್ಕಳನ್ನ ಕೊಲ್ಲಿರಿ ಅಂತ ಹೇಳಿದ್ನು. ಆದರೆ ಧೈರ್ಯಶಾಲಿ ತಾಯಿಯೊಬ್ಬಳು ತನ್ನ ಗಂಡು ಮಗುವನ್ನು ಬಚ್ಚಿಟ್ಟು ಒಂದು ಬುಟ್ಟಿಯಲ್ಲಿ ನೈಲ್ ನದಿಯಲ್ಲಿ ತೇಲಿಬಿಡ್ತಾಳೆ. ದೈವಿಕ ಹಸ್ತಗಳಿಂದ ನಡೆಸಲ್ಪಟ್ಟಂತ ಆ ಬುಟ್ಟಿಯು ನದಿಯ ನೀರಿನಲ್ಲಿ ತೇಲ್ತಾ ಹೋಯಿತು ಮತ್ತು ಅದು ಫರೋಹನ ಮಗಳಿದ್ದಂಥ ಸ್ಥಳಕ್ಕೆ ಬಂದು ತಲುಪಿತು. ಈ ಮಗು ಒಂದು ದಿನ ಐಗುಪ್ತ ದೇಶದ ಸಿಂಹಾಸನಕ್ಕೆ ಸವಾಲಾಗ್ತದೆ ಅಂತ ತಿಳಿಯದೆ ಆ ಮಗುವಿಗೆ ಮೋಶೆ ಅಂತ ಹೆಸರಿಟ್ಟಳು ಮತ್ತು ಆ ಮಗುವನ್ನು ತನ್ನ ಮಗುವಿನಂತೆ ಬೆಳೆಸಲು ಆಕೆ ನಿರ್ಧರಿಸಿದಳು. ಮೋಶೆ ಬೆಳೆದಂತೆ ಅವನು ತನ್ನ ನಿಜವಾದಂಥ ಪರಂಪರೆಯನ್ನು ತಿಳಿದುಕೊಳ್ತಾನೆ. ಒಂದು ದಿನ ಒಬ್ಬ ಐಗುಪ್ತ ವ್ಯಕ್ತಿಯು ಒಬ್ಬ ಹಿಬ್ರು ಗುಲಾಮನನ್ನು ಹೊಡೆಯುವುದನ್ನು ಅವನು ನೋಡ್ತಾನೆ. ಕೋಪ ಉತ್ತುಂಗದಲ್ಲಿ ಮೋಶೆ ಆ ಐಗುಪ್ತ ವ್ಯಕ್ತಿಯನ್ನು ಹೊಡೆದು ಕೊಂದನು. ಜೀವಭಯದಿಂದ ಮೋಶೆ ಮೀದ್ಯಾನ್ ಮರುಭೂಮಿಗೆ ಓಡಿ ಹೋಗ್ತಾನೆ. ಮೀದ್ಯಾನಲ್ಲಿ ಮೋಶೆ ಆಶ್ರಯ ಪಡೆದು ಸಿಪ್ಪೋರಾ ಎಂಬ ಸ್ತ್ರೀಯನ್ನು ಮದುವೆಯಾಗಿ ಕುರಿ ಕಾಯೋನಾಗ್ತಾನೆ. ಆದರೆ ಅವನ ಜೀವನವು ಎಂದಿಗೂ ಬದಲಾಗಲಿದೆ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಒಂದು ದಿನ ಮೋಶೆ ತನ್ನ ಕುರಿಗಳನ್ನು ಮೇಯಿಸ್ತಿರುವಾಗ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾನೆ. ಉರಿಯುತ್ತಿರುವಂಥ ಆದರೆ ನಾಶವಾಗದ ಒಂದು ಪೊದೆಯನ್ನು ಕಾಣ್ತಾನೆ. ಅವನು ಆ ಪ್ರದೇಶವನ್ನು ಸಮೀಪಿಸಿದಾಗ ಬೆಂಕಿಯಿಂದ ಒಂದು ಧ್ವನಿ ಅವನನ್ನು ಕರೆದಿತ್ತು. ಮೋಶೆ, ಮೋಶೆ, ಇಗೋ ನಾನು ಇಲ್ಲಿದ್ದೇನೆ. ಹತ್ತಿರ ಬರಬೇಡ, ನಿನ್ನ ಪಾದರಕ್ಷೆಯನ್ನು ಕಳಚು. ನೀನು ನಿಂತಿರುವಂತ ಸ್ಥಳವು ಪವಿತ್ರವಾದಂತ ಸ್ಥಳ. ನಾನು ನಿನ್ನ ತಂದೆಯ ದೇವರು, ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬನ ದೇವರು. ಮೋಶೆ ನಡುಗುತ್ತಾ ದೇವರು ಮಾತನಾಡುತ್ತಿರುವುದನ್ನು ನೋಡಿ ಮುಖವನ್ನು ಮುಚ್ಚಿಕೊಂಡನು. ಐಗುಪ್ತದಲ್ಲಿ ನನ್ನ ಜನರು ಅನುಭವಿಸುತ್ತಿರುವಂತಹ ದುಃಖವನ್ನು ನಾನು ನೋಡಿದ್ದೇನೆ. ಅವರನ್ನು ಗುಲಾಮರನ್ನಾಗಿ ಮಾಡಿದವರಿಂದ ಅವರು ಅಳುತ್ತಿರುವುದನ್ನು ಕೇಳಿದ್ದೇನೆ. ಅವರ ಸಂಕಟವನ್ನು ನಾನು ಅರಿತುಕೊಂಡಿದ್ದೇನೆ ಮತ್ತು ದುಃಖಿತನಾಗಿದ್ದೇನೆ. ಆದುದರಿಂದ ಅವರನ್ನು ಐಗುಪ್ತರ ಕೈಯಿಂದ ಬಿಡಿಸಿ ಕರೆದುಕೊಂಡು ಬರಲು ನಾನು ಬಂದಿದ್ದೇನೆ. ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದುಕೊಂಡು ಹೋಗಿ ಒಳ್ಳೆಯ ದೊಡ್ಡ ಮತ್ತು ಹಾಲು ಜೇನು ಹರಿಯುವಂತ ದೇಶಕ್ಕೆ ಕರೆದೊಯ್ಯುತ್ತೇನೆ. ಆದ್ದರಿಂದ ಈಗಲೇ ನೀನು ಹೋಗು, ನನ್ನ ಜನರಾದಂತ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದುಕೊಂಡು ಬರಲು ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ. ಫರೋಹನ ಬಳಿಗೆ ಹೋಗಿ ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಕರೆದುಕೊಂಡು ಬರಲು ನಾನು ಯಾರು? ನಾನು ನಿನ್ನೊಂದಿಗಿರುತ್ತೇನೆ ಮತ್ತು ಈ ಜನರನ್ನು ಈಜಿಪ್ಟ್ನಿಂದ ಕರೆದುಕೊಂಡು ಹೋದಾಗ ನೀವು ಈ ಬೆಟ್ಟದ ಮೇಲೆ ದೇವರಾದ ನನ್ನನ್ನು ಆರಾಧಿಸುವಿರಿ. ನಂತರ ತನ್ನ ಸಹೋದರ ಆರೋನನೊಂದಿಗೆ ಮೋಶೆ ಐಗುಪ್ತಗೆ ಹಿಂದಿರುಗಿದನು. ಬಲಿಷ್ಠ ಫರೋಹನ ಮುಂದೆ ನಿಂತು ದೇವರ ಆಜ್ಞೆಯನ್ನು ತಿಳಿಸಿದನು. ಇಸ್ರಾಯೇಲಿನ ದೇವರಾದ ಕರ್ತನು ಹೇಳುವುದೇನೆಂದರೆ, ನನ್ನ ಜನರು ಮರುಭೂಮಿಯಲ್ಲಿ ನನಗೆ ಹಬ್ಬವನ್ನು ಆಚರಿಸಲು ಅವರನ್ನು ಹೋಗಲು ಬಿಡಿ. ಫರೋಹನು ಕೋಪಗೊಂಡು ಮೋಶೆಯ ಧೈರ್ಯವನ್ನು ನೋಡಿ ಆಶ್ಚರ್ಯಚಕಿತನಾಗಿ ಅವನನ್ನು ಗೇಲಿ ಮಾಡಿದನು. ನಾನು ಅವನಿಗೆ ವಿಧೇಯನಾಗಿ ಇಸ್ರಾಯೇಲನ್ನು ಹೋಗಲು ಹೇಳುವ ದೇವರು ಯಾರು? ಆ ದೇವರು ನನಗೆ ತಿಳಿದಿಲ್ಲ. ನಾನು ಇಸ್ರಾಯೇಲನ್ನು ಹೋಗಲು ಬಿಡುವುದಿಲ್ಲ. ಫರೋಹನ ಹೃದಯ ಕಠಿಣವಾಯಿತು ಮತ್ತು ಅವನು ಇಸ್ರಾಯೇಲರನ್ನು ಬಿಡುಗಡೆ ಮಾಡಲು ನಿರಾಕರಿಸಿದನು. ಆದುದರಿಂದ ದೇವರು ಐಗುಪ್ತ ದೇಶದ ಮೇಲೆ ಸರಣಿ ಉಪದ್ರವಗಳನ್ನು ಸಹ ಕಳಿಸಿದನು. ನೀರು ರಕ್ತವಾಯಿತು, ಕಪ್ಪೆಗಳು, ಸೊಳ್ಳೆಗಳು ಮತ್ತು ನೊಣಗಳು ಹಿಂಡು ತುಂಬಿತು, ಜಾನುವಾರುಗಳು ಸತ್ತು ಹೋದವು. ನೋವಿನಿಂದ ಕೂಡಿದ ಗುಳ್ಳೆಗಳಿಂದ ಐಗುಪ್ತರು ಕಷ್ಟಪಟ್ಟರು. ಆಲಿಕಲ್ಲು ಮಳೆ, ಮಿಡತೆಗಳ ಹಿಂಡು ಮತ್ತು ಕತ್ತಲು ಆವರಿಸಿತು. ಅಂತಿಮವಾಗಿ ಎಲ್ಲಕ್ಕಿಂತ ಹೆಚ್ಚು ವಿನಾಶಕಾರಿಯಾದಂಥ ಶಿಕ್ಷೆ, ಮರಣದ ದೂತನು ಐಗುಪ್ತನ ಮೂಲಕ ಹಾದು ಹೋಗಿ ಐಗುಪ್ತ ದೇಶದ ಪ್ರತಿಯೊಬ್ಬ ಚೊಚ್ಚಲು ಗಂಡು ಮಗುವನ್ನು ಕೊಂದನು. ಆದರೆ ಇಸ್ರಾಯೇಲರು ಸಂರಕ್ಷಿಸಲ್ಪಟ್ಟರು. ಅವರ ಬಾಗಿಲುಗಳು ಕುರಿಮರಿಯ ರಕ್ತದಿಂದ ಗುರುತಿಸಲ್ಪಟ್ಟಿದ್ದವು. ಇದು ದೇವರ ವಾಗ್ದಾನದಲ್ಲಿ ಅವರು ಹೊಂದಿದ್ದ ನಂಬಿಕೆಯ ಸಂಕೇತವಾಗಿತ್ತು. ಫರೋಹನು ದುಃಖದಲ್ಲಿ ಮುಳುಗಿ ತನ್ನ ಹಠವನ್ನು ಸಡಿಲಿಸಿ ಅಂತಿಮವಾಗಿ ಇಸ್ರಾಯೇಲನ್ನು ಹೋಗಲು ಅನುಮತಿಸಿದನು. ಹೋಗಿ
ನೀವು ಮತ್ತು ಇಸ್ರಾಯೇಲರನ್ನು ನನ್ನ ಜನರನ್ನು ಬಿಟ್ಟು ಬಿಡಿ. ನೀವು ಕೇಳಿಕೊಂಡಂತೆಯೇ ಕರ್ತನನ್ನು ಆರಾಧಿಸಲು ಹೋಗಿ ನಿಮ್ಮ ಕುರಿ ಮತ್ತು ದನಗಳನ್ನು ಕರೆದುಕೊಂಡು ಹೋಗಿ. ಕೊನೆಯದಾಗಿ ಇಸ್ರಾಯೇಲರು ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿದರು. ಅವರು ಸಂತೋಷದಿಂದ ಐಗುಪ್ತ ದೇಶವನ್ನು ತೊರೆದರು. ಹಗಲಿನಲ್ಲಿ ಮೋಡದ ಸ್ತಂಭದಿಂದ ಮತ್ತು ರಾತ್ರಿಯಲ್ಲಿ ಬೆಂಕಿ ಸ್ತಂಭದಿಂದ ದೇವರು ಅವರನ್ನು ನಡೆಸಿದರು. ಆದರೆ ಅವರ ಪ್ರಯಾಣ ಇನ್ನೂ ಮುಗಿದಿರಲಿಲ್ಲ. ಮನಸ್ಸು ಬದಲಾಯಿಸಿದಂಥ ಫರೋಹನು ಅವರನ್ನು ಹಿಂಬಾಲಿಸಿ ಹಿಡಿದು ತರಲು ತನ್ನ ಸೈನ್ಯವನ್ನು ಕಳುಹಿಸಿದನು. ಇಸ್ರಾಯೇಲರು ಕೆಂಪು ಸಮುದ್ರ ಮತ್ತು ಸಮೀಪಿಸುತ್ತಿರುವಂತಹ ಐಗುಪ್ತರ ರಥಗಳ ನಡುವೆ ಸಿಲುಕಿಕೊಂಡರು. ಈ ಕಷ್ಟದ ಸಮಯದಲ್ಲಿ ಮೋಶೆ ಕೆಂಪು ಸಮುದ್ರದ ಬಳಿ ನಿಂತು ತನ್ನ ಕೋಲನ್ನು ನೀರಿನ ಮೇಲೆ ಎತ್ತಿದನು. ಕರ್ತನು ಕೆಂಪು ಸಮುದ್ರವನ್ನು ಎರಡಾಗಿ ವಿಭಜಿಸಿದನು. ನೀರು ಇಬ್ಬಾಗವಾಗಿ ಗೋಡೆಗಳಂತೆ ಎದ್ದು ನಿಂತಿತ್ತು ಮತ್ತು ಇಸ್ರಾಯೇಲರು ಒಣನೆಲದ ಮೇಲೆ ನಡೆದು ಕೆಂಪು ಸಮುದ್ರವನ್ನು ದಾಟಿದರು. ಐಗುಪ್ತರು ಕೆಂಪು ಸಮುದ್ರದ ಮೂಲಕ ಹಿಂಬಾಲಿಸಿದಾಗ ಕರ್ತನು ಸಮುದ್ರದ ನೀರನ್ನು ಹಿಂದಿರುಗಿಸಿ ಅವರನ್ನು ಮುಳುಗಿಸಿದನು. ಫರೋಹನ ಬಲಿಷ್ಠ ಸೈನ್ಯವು ಕೊಚ್ಚಿ ಹೋಯಿತು. ಕರ್ತನು ಮಾಡಿದ ಅದ್ಭುತದಿಂದ ಪಾರಾದ ನಂತರ ಇಸ್ರಾಯೇಲರು ಸೀನಾಯಿ ಬೆಟ್ಟಕ್ಕೆ ಹೋದರು. ಅಲ್ಲಿ ಮೋಶೆ ದೇವರನ್ನು ಭೇಟಿಯಾಗಲು ಬೆಟ್ಟವನ್ನು ಹತ್ತಿದನು. ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಗೆ 10 ಆಜ್ಞೆಗಳನ್ನು ನೀಡಿದನು. ಅವರು ಇಸ್ರಾಯೇಲರು ದೇವರೊಂದಿಗೆ ಹೊಂದಿದ್ದ ಒಡಂಬಡಿಕೆ ಸಂಬಂಧದಲ್ಲಿ ಮಾರ್ಗದರ್ಶನ ನೀಡುವಂತಹ ದೈವಿಕ ಕಾನೂನುಗಳಾಗಿದ್ದವು. ಹೀಗೆ 10 ಆಜ್ಞೆಗಳ ಮೂಲಕ ಇಸ್ರಾಯೇಲರು ದೇವರ ನಿಯಮವನ್ನು ಪಡೆದರು ಮತ್ತು ಆತನ ಮಾರ್ಗದರ್ಶನ ರಕ್ಷಣೆ ಅಡಿಯಲ್ಲಿ ಒಂದು ರಾಷ್ಟ್ರವಾಗಿ, ಒಂದು ದೇಶವಾಗಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಬಿಡುಗಡೆಯ ಯಾತ್ರೆಯ ಇತಿಹಾಸವು ದೇವರು ನೀಡುವ ಬಿಡುಗಡೆಯ ಮತ್ತು ಮೋಶೆಯ ನಂಬಿಕೆ, ಇಸ್ರಾಯೇಲರ ಮರುಹುಟ್ಟು ಪಡೆಯುವಂಥ ಸಾಮರ್ಥ್ಯಕ್ಕೆ ಒಂದು ಪ್ರಬಲ ಸಾಕ್ಷಿಯಾಗಿದೆ. ಇದು ಭರವಸೆ, ಸ್ವಾತಂತ್ರ್ಯ ಮತ್ತು ದೇವರು ನಮ್ಮ ಜನರೊಂದಿಗೆ ಮಾಡಿದಂತಹ ನಿತ್ಯ ಒಡಂಬಡಿಕೆಯೊಂದಿಗೆ ಆತನ ಉಪಸ್ಥಿತಿಯ ಅಭಿವ್ಯಕ್ತಿಯಾಗಿದೆ. ಈ ಪ್ರಯಾಣದ ಬಗ್ಗೆ ನಾವು ಯೋಚಿಸುವಾಗ ನಾವು ಕಷ್ಟಕರವಾದಂಥ ಪರೀಕ್ಷೆಗಳನ್ನು ಎದುರಿಸಿದರೂ ದೇವರಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟರೆ ದೊಡ್ಡ ಅಡೆತಡೆಗಳನ್ನು ಸಹ ದಾಟಿ ಮರಳಿ ಬರಬಹುದು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಈ ಅದ್ಭುತ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದಕ್ಕಾಗಿ ಧನ್ಯವಾದ. ಪವಿತ್ರ ಬೈಬಲ್ನಿಂದ ಇಂತಹ ಸ್ಫೂರ್ತಿದಾಯಕ ಐತಿಹಾಸಿಕ ಘಟನೆಗಳನ್ನು ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಆಮೇನ್.